ನಮಸ್ಕಾರ, ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ. ನಾನು ಶಿಲ್ಪಾ. ಡೀಟೇಲ್ಸ್ ನೋಡೋಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಸಮುದ್ರ ನದಿಯ ಹಿನ್ನೀರು ಸಮ್ಮಿಲನಗೊಳಿಸುವ ಸಂಪ್ರದಾಯ ಗ್ರಾಮಸ್ಥರ ಶ್ರಮದಾನದಿಂದ ನಡೆಯಿತು. ಕೋಡಿ ಕಡಿಯುವ ಕಾರ್ಯ ಸಮುದ್ರ ದೇವನಿಗೆ ಪೂಜೆ ಸಲ್ಲಿಸಿದ ಮೇಲೆಯೇ ಕೃಷಿ ಚಟುವಟಿಕೆಗಳಿಗೆ ಚಾಲನೆ. 3 ವರ್ಷವಾದರೂ ಬಳಕೆಯಾಗದ ದಾಂಡೇಲಿ ಮೀನು ಮಾರುಕಟ್ಟೆ ಕಟ್ಟಡದಲ್ಲಿ ಮಾರಾಟಗಾರರಿಗೆ ಸರಿಯಾದ ವ್ಯವಸ್ಥೆಯೇ ಇಲ್ಲ. ₹1/2 ಕೋಟಿ ಖರ್ಚಾದ ಮೀನು ಮಾರುಕಟ್ಟೆ ಬಗ್ಗೆ ವ್ಯಾಪಾರಸ್ಥರ ತೀವ್ರ ಅಸಮಾಧಾನ. ಜಿಲ್ಲೆಯಲ್ಲಿಯೇ ಮಾದರಿಯಾದ ಶಿರಸಿ ತೋಟಗಾರರ ಕಲ್ಯಾಣ ಮಂಟಪ. ಕೋವಿಡ್ ಸಮಯದಲ್ಲಿ ಲಸಿಕೆ ನೀಡಲು ಕಲ್ಯಾಣ ಮಂಟಪದ ಬಳಕೆ. ಆರೋಗ್ಯ ಸೇವೆಗೆ ಮುಂದಾದ ಟಿಎಸ್ಎಸ್ನವರ ಕಾರ್ಯಕ್ಕೆ ಜನರಿಂದ ಶ್ಲಾಘನೆ. ಇದೀಗ ವಾರ್ತೆಗಳ ವಿವರ. ಕಳೆದೊಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಅಂಕೋಲಾ ನದಿ ಭಾಗ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳು ಕಟ್ಟಿದ ಕೋಡಿಯ ಕಾರಣದಿಂದ ಜಲಾವೃತಗೊಂಡಿದ್ದವು. ಹೀಗಾಗಿ ಮುಂಗಾರು ಕೃಷಿ ಕಾರ್ಯ ಕೈಗೊಳ್ಳದಂತಾಗಿತ್ತು. ರವಿವಾರ ಗ್ರಾಮಸ್ಥರೇ ಸೇರಿಕೊಂಡು ಕಡಿದ ಕೋಡಿಯಿಂದಾಗಿ ಅಂಕೋಲಾದ ನದಿ ಭಾಗದ ಕಡಲ ಸಂಗಮದಲ್ಲಿ ಪೂಜೆಗೇರಿ ಹಳ್ಳವನ್ನು ಕಡಲಿನೊಂದಿಗೆ ಒಂದಾಗಿಸಿದರು. ಒಂದು ಕಡೆ ಅರಬ್ಬಿ ಸಮುದ್ರ, ಇನ್ನೊಂದೆಡೆ ಗುಡ್ಡದಿಂದ ಬರುವ ಹಳ್ಳ. ಅಂಕೋಲಾದ ನದಿ ಭಾಗದಲ್ಲಿ ಕಡಲ ತೀರದಲ್ಲಿ ಬೇಸಿಗೆಯ ಕಾಲದಲ್ಲಿ ಸಮುದ್ರದ ಅಲೆಗಳ ಅಬ್ಬರಕ್ಕೆ 200 ಮೀಟರ್ ಉಸುಕಿನ ಗುಡ್ಡ ನಿರ್ಮಾಣವಾಗುತ್ತದೆ. ಮಳೆಗಾಲ ಆರಂಭವಾದೊಡನೆ ಗುಡ್ಡದ ನೀರು ಅಲ್ಲಿಂದಲೇ ಹರಿದು ಬಂದು ಸಮುದ್ರ ಸೇರಬೇಕು. ಆದರೆ ಉಸುಕಿನ ದಿಬ್ಬವನ್ನ ದಾಟಲಾಗದೆ ತಾಲೂಕಿನ ಬೊಬ್ರುವಾಡ, ವಂದಿಗೆ, ಶೆಟ್ಟಗೇರಿ, ಬೆಳ್ಳಂಬಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 8 ಗ್ರಾಮಗಳ ಸಾವಿರಾರು ಎಕರೆ ಕೃಷಿ ಭೂಮಿ ಮುಳುಗುತ್ತದೆ. ಸುರಿದ ಮಳೆಗೆ ನದಿಭಾಗ ಗ್ರಾಮದ ಮೇಲ್ಭಾಗದ ಪ್ರದೇಶ ಕೃಷಿ ಭೂಮಿ, ಕೆಲ ಜನವಸತಿ ಪ್ರದೇಶಗಳಿಗೆ ಜಲ ಆವರಿಸಿಕೊಂಡು ದ್ವೀಪದಂತಾಗೋದು ಸಾಮಾನ್ಯ. ವಂದಿಗೆ, ಶೆಟ್ಟಗೇರಿ, ಬೆಳಂಬಾರ, ಬೊಬ್ರುವಾಡ ಗ್ರಾಮದಿಂದ ಹರಿಯುವ ನೀರು ಸಮುದ್ರ ಸೇರಲು ಸಾಧ್ಯವಾಗದೆ ಜಲಾವೃತವಾಗಿ ಆತಂಕವನ್ನ ಸೃಷ್ಟಿಸುತ್ತದೆ. ಇದನ್ನ ಮನಗಂಡ ಇಲ್ಲಿನ ಗ್ರಾಮಸ್ಥರು ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಶ್ರಮದಾನದ ಮೂಲಕ ಕೈಯಲ್ಲಿ ಕೊಡಲಿ, ಪಿಕಾಸು ಹಿಡಿದು ಶೇಖರಣೆಗೊಂಡ ನೀರನ್ನ ಕೋಡಿ ಕಡಿಯುವ ಮೂಲಕ ಸಮುದ್ರ ಹಾಗೂ ನದಿಯನ್ನ ಸಮ್ಮಿಲನಗೊಳಿಸಿ ಸುತ್ತಮುತ್ತಲಿನ ಗ್ರಾಮವನ್ನ ನಿಟ್ಟುಸಿರು ಬಿಡುವಂತೆ ಮಾಡ್ತಾರೆ. ಈ ಕಾರ್ಯವನ್ನ ಹಿಂದಿನಿಂದಲೂ ಮುಂದುವರಿಸಿಕೊಂಡು ಬಂದಂತೆ ನದಿ ಭಾಗದ ನಾಗರಿಕರು ಸೇರಿ ರವಿವಾರ ಕೋಡಿ ಕಡಿದು ನೀರು ಹೋಗುವಂತೆ ಮಾಡಿದ್ರು. ಸರಾಗವಾಗಿ ಸಾಗುವ ನೀರು ಪೂಜೆಗೇರಿ ಹಳ್ಳದಿಂದಾಗಿ ಗ್ರಾಮಗಳನ್ನ ಆವರಿಸಿಕೊಳ್ಳುತ್ತದೆಯಾದ್ರೂ ಕೃಷಿ ಕಾರ್ಯಗಳಿಗೆ ಹಸಿರು ನಿಶಾನೆ ತೋರಿದಂತಾಗಿದೆ. ಈ ಒಂದು ಕೋಡಿ ಕಡೆ ವಿಷಯ ಅಂದ್ರೆ ಇದು ನದಿ ಭಾಗ ಗ್ರಾಮಕ್ಕಷ್ಟೇ ಅಲ್ಲ, 4 ಪಂಚಾಯತ್ 8 ಗ್ರಾಮಕ್ಕೆ ಸಂಬಂಧಪಟ್ಟ ವಿಷಯ. ಅದು ಈ ಕೋಡಿ ಕಡೆ ಸಂದರ್ಭ ಬಂದಾಗ ಮಾತ್ರ ಆ 8 ಗ್ರಾಮದವ್ರು ಯಾರೂ ಬರೋದಿಲ್ಲ, 4 ಪಂಚಾಯತ್ ಬರೋದಿಲ್ಲ. ಇಲ್ಲಿ ಕಷ್ಟಪಡೋರು ನದಿ ಭಾಗ ಗ್ರಾಮದವ್ರು ಮಾತ್ರ. ಇಲ್ಲಿ ಹಿಂದೆ ಅನೇಕ ಸಲ ನಮ್ದು ಕೃಷಿ ಜಮೀನು ಹಾಳಾಗಿದೆ, ಅನೇಕ ಆಸ್ತಿ ನಷ್ಟ ಆಗಿದೆ. ಅದಕ್ಕೆ ಇನ್ನೂವರೆಗೆ ಯಾವುದೇ ಅಧಿಕಾರಿಗಳು ಸ್ಪಂದನೆ ಮಾಡೋದಿಲ್ಲ. ಅದಕ್ಕಾಗಿ ನಾವು ಇನ್ನು ಮುಂದಾದರೂ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ನದಿ ಭಾಗ ಗ್ರಾಮಕ್ಕೆ ಈ ಆದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಒಂದು ಬಗೆಹರಿಸಬೇಕಂತ ನಾವು ಈ ನದಿ ಭಾಗ ಗ್ರಾಮದ ಒಬ್ಬ ಮೆಂಬರ್ ಆಗಿ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ಸಮುದ್ರ ಹಾಗೂ ನದಿ ಸಮ್ಮಿಲನವಾಗುವ ಈ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಸಮುದ್ರ ತೆರೆಗಳ ಹೊಡೆತಕ್ಕೆ ಮರಳಿನ ದಿಬ್ಬ ರಾಶಿಯಾಗುತ್ತದೆ. ಘಟ್ಟದ ಪ್ರದೇಶದಿಂದ ಹರಿದು ಬರುವ ನೀರು ಮರಳಿನ ದಿಬ್ಬವನ್ನ ದಾಟಲಾಗದೆ ನೀರು ಸಂಗ್ರಹಗೊಂಡು ಇಡೀ ಗ್ರಾಮವೇ ಜಲಾವೃತವಾಗುತ್ತದೆ. ಗ್ರಾಮಸ್ಥರು 8 ರಿಂದ 10 ಗಂಟೆಗಳ ಕಾಲ ನಿರಂತರವಾಗಿ ಶ್ರಮಿಸಿ ನೀರು ಸರಾಗವಾಗಿ ಹರಿಯಲು ಅನುವು ಮಾಡಿಕೊಡುತ್ತಾರೆ. ಕೋಡಿ ಕಡಿಯುವಾಗ ಒಂದೇ ಸಮನೆ ನಿಂತ ನೀರು ಸಮುದ್ರದ ಕಡೆಗೆ ನುಗ್ಗೋದ್ರಿಂದ ಕೊಚ್ಚಿ ಹೋಗುವ ಸಾಧ್ಯತೆಗಳಿರುತ್ತದೆ. ಸಮುದ್ರ ದೇವನಿಗೆ ಪೂಜೆ ಸಲ್ಲಿಸಿ ವಿಧಿ ವಿಧಾನಗಳನ್ನ ಪೂರೈಸಿ ಕೋಡಿ ಕಡಿಯುವ ಅನುಭವವಿದ್ದವರು ಮಾತ್ರ ಕೋಡಿ ಕಡಿಯುವ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ. ಕೋಡಿ ಕಡಿಯುವ ಕಾರ್ಯಕ್ಕೆ ಗ್ರಾಮ ಪಂಚಾಯತ್ ಅನುದಾನ ನೀಡಬೇಕು. ಆದ್ರೆ ಈವರೆಗೆ ನಾನಾ ಕಾರಣ ಹೇಳಿ ಗ್ರಾಮ ಪಂಚಾಯತ್ನವರು ಅನುದಾನವನ್ನ ನೀಡಿಲ್ಲ ಎನ್ನುವುದು ಗ್ರಾಮಸ್ಥರ ಅಭಿಪ್ರಾಯ. ಇನ್ನು 4 ದಿನದಲ್ಲಿ 3 ಗ್ರಾಮ ಪಂಚಾಯತ್ನಿಂದ ₹5,000 ಕೊಡಿಸುತ್ತೇನೆ ಎನ್ನುತ್ತಾರೆ ತಾಲೂಕ್ ಪಂಚಾಯತ್ ಇಒ PY ಸಾವಂತ್. 8 ಗ್ರಾಮಗಳ ನೆಮ್ಮದಿಗೆ ಸಹಕಾರಿಯಾಗುವ ಈ ಕೋಡಿ ಕಡಿಯುವ ಕಾರ್ಯ ಮಹತ್ವದ್ದಾಗಿದ್ದು ನಿಸರ್ಗದ ವಿಶೇಷತೆಯಾಗಿದೆ. ಈ ಬಗ್ಗೆ ಮಾತನಾಡಿರುವ ಅಂಕೋಲಾ ತಹಶೀಲ್ದಾರ್ ಉದಯ್ ಕುಂಬಾರ್, ನದಿ ಭಾಗ ಗ್ರಾಮಸ್ಥರೇ ಕೋಡಿ ಕಡಿಯುವ ಕಾರ್ಯಕ್ಕೆ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲು ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಲಾಗುವುದು. ಸುತ್ತಮುತ್ತಲಿನ ಗ್ರಾಮದ ಉಳಿವಿಗಾಗಿ ಇಲ್ಲಿನ ಜನರ ಕೊಡುಗೆ ಅಪಾರ ಎಂದರು. ಈ ಸಂದರ್ಭದಲ್ಲಿ ಸದಾನಂದ್ ಟಿ ನಾಯ್ಕ್, ನಾಗೇಂದ್ರ ನಾಯ್ಕ್, ಚಂದ್ರಕಾಂತ್ ನಾಯ್ಕ್,
ರಮೇಶ್ ನಾಯ್ಕ್, ಪಾಂಡುರಂಗ್ ನಾಯ್ಕ್, ಅರುಣ್ ನಾಯ್ಕ್, ಗುರು ನಾಯ್ಕ್, ವಿನೋದ್ ನಾಯ್ಕ್, ಗಣಪತಿ ಖಾರ್ವಿ, ಡಿಂಗಾ ನಾಯ್ಕ್, ಧಾಕು ನಾಯ್ಕ್, ಗಣಪತಿ ನಾಯ್ಕ್, ನಾಗರಾಜ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು. ಹಳಿಯಾಳ ಪಟ್ಟಣದಲ್ಲಿ ಬಹುಕೋಟಿ ವೆಚ್ಚದಲ್ಲಿ ಕೈಗೊಂಡಿರುವ ಒಳಚರಂಡಿ ಕಾಮಗಾರಿಯಿಂದಾಗಿ ಕೆಲಸ ಕೈಗೊಂಡ ಪ್ರದೇಶಗಳ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ಸಂಚಾರ ದುಸ್ತರವಾಗಿದೆ. ಮುಂಗಾರು ಆರಂಭವಾಗಿದ್ದರಿಂದ ಹಳಿಯಾಳದಲ್ಲಿ ಒಳಚರಂಡಿ ಕಾಮಗಾರಿ ಪೂರ್ಣಗೊಂಡ ಪ್ರದೇಶಗಳ ರಸ್ತೆಗಳು ಕೆಸರು ಗದ್ದೆಯಂತಾಗಿದ್ದು ದ್ವಿಚಕ್ರ ಹಾಗೂ ಕಾಲ್ನಡಿಗೆ ಮುಖಾಂತರ ಸಂಚರಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುಜಿಡಿ ಕಾಮಗಾರಿ ಪೂರ್ಣಗೊಂಡ ಪ್ರದೇಶಗಳ ರಸ್ತೆಗಳನ್ನು ಮುಂಗಾರು ಆರಂಭವಾಗುವುದರೊಳಗಾಗಿ ದುರಸ್ತಿಪಡಿಸಬೇಕೆಂದು ಸಾರ್ವಜನಿಕರು ಈ ಹಿಂದಿನಿಂದಲೂ ಆಗ್ರಹಿಸುತ್ತಾ ಬಂದಿದ್ದಾರೆ. ಆದರೆ ಪುರಸಭೆಯ ಅಧಿಕಾರಿಗಳು ಮತ್ತು ಸದಸ್ಯರು ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಇರುವುದರಿಂದ ಸಂಚಾರಕ್ಕೆ ಸಂಚಕಾರ ಬಂದೊದಗಿದೆ. ಹದಗೆಟ್ಟಿರುವ ರಸ್ತೆಗಳಿಂದಾಗಿ ಪ್ರತಿನಿತ್ಯ ಒಂದಿಲ್ಲೊಂದು ಅಪಘಾತಗಳು ಸಂಭವಿಸುತ್ತಿವೆ. ಒಳಚರಂಡಿ ಕಾಮಗಾರಿಯಿಂದಾಗಿ ಇಷ್ಟೆಲ್ಲ ಅವಾಂತರ ನಡೆಯುತ್ತಿದ್ದರೂ ಸಂಬಂಧಪಟ್ಟವರು ಸುಮ್ಮನಿರುವುದು ಪಟ್ಟಣವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಯುಜಿಡಿ ಕಾಮಗಾರಿ ಪೂರ್ಣಗೊಂಡು ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸುವವರೆಗೂ ಸಂಚಾರಿಗಳು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸಬೇಕಾಗಿದೆ. ಆದ್ದರಿಂದ ಕಾಮಗಾರಿ ಪೂರ್ಣಗೊಂಡ ರಸ್ತೆಗಳನ್ನು ದುರಸ್ತಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನದಲ್ಲಿ ದಾಂಡೇಲಿಯ ಸಂಡೇ ಮಾರ್ಕೆಟ್ ಆವರಣದಲ್ಲಿ 1/2 ಕೋಟಿ ರೂಪಾಯಿಗೂ ಹೆಚ್ಚಿನ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಮೀನು ಮಾರುಕಟ್ಟೆ ಉದ್ಘಾಟನೆಗೊಂಡು 3 ವರ್ಷವೇ ಕಳೆದರೂ ಈವರೆಗೂ ಬಳಕೆಯಾಗದೆ ಪಾಳು ಬಿದ್ದ ಸ್ಥಿತಿಯಲ್ಲಿದ್ದು ಈ ಕಟ್ಟಡಕ್ಕೀಗ ಹೇಳಿ ಕೇಳುವ ಅಪ್ಪ ಅಮ್ಮ ಇಲ್ಲದಂತಾಗಿದೆ. ನಿವೇದಿತಾಳ್ವ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ದಾಂಡೇಲಿಯಲ್ಲಿ ಸುಸಜ್ಜಿತ ಮೀನು ಮಾರುಕಟ್ಟೆ ನಿರ್ಮಾಣವಾಗಿತ್ತು. ಇದನ್ನ ಕಳೆದ ವಿಧಾನಸಭಾ ಚುನಾವಣೆಗೂ ಮುನ್ನ 2018ರ ಮಾರ್ಚ್ 13ರಂದು ಆರ್.ವಿ. ದೇಶಪಾಂಡೆಯವರು ಉದ್ಘಾಟಿಸಿದ್ರು. ತದನಂತರ ಈವರೆಗೂ ಬಾಗಿಲು ಮುಚ್ಚಿಕೊಂಡಿಯೇ ಇದೆ. ಕಟ್ಟಡದ ಸುತ್ತಲೂ ಯಾರ್ಯಾರೋ ಏನೇನೋ ಹಾಕಿ ಅಂದಗೆಡಿಸುತ್ತಿರೋದು ಕಂಡು ಬರ್ತಿದೆ. ಈ ಕಟ್ಟಡಕ್ಕೆ ವಿನಿಯೋಗಿಸಿದ ಹಣ ಹೊಳೆಯಲ್ಲಿ ಹೋಮವಾಗದಂತೆ ಕಟ್ಟಡದ ಸದ್ಬಳಕೆಯಾಗುವ ನಿಟ್ಟಿನಲ್ಲಿ ಅನುದಾನ ನೀಡಿದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದವರು ಅಥವಾ ಸ್ಥಳೀಯ ಆಡಳಿತದವರು ಒಂದಿಷ್ಟು ಗಮನ ಹರಿಸಬೇಕಾಗಿದೆ ಎನ್ನುತ್ತಾರೆ ನಾಗರಿಕರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಹಾಲಿ ಅಧ್ಯಕ್ಷರು ಕೂಡ ಕಳೆದ 5-6 ತಿಂಗಳುಗಳ ಹಿಂದೆ ಇಲ್ಲಿಗೆ ಬಂದು ಈ ಮೀನು ಮಾರುಕಟ್ಟೆ ಪರಿಶೀಲಿಸಿ ಹೋಗಿದ್ದಾರೆ. ಆಗ ವ್ಯಾಪಾರಸ್ಥರು ತಮ್ಮ ಸಮಸ್ಯೆ ಹೇಳಿಕೊಂಡಿದ್ರು. ಮೀನು ಮಾರಾಟಗಾರರ ಅವಶ್ಯಕತೆಗೆ ತಕ್ಕಂತೆ ಮಾರ್ಪಡಿಸಿಕೊಡುವುದಾಗಿಯೂ ಹಾಲಿ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಅದ್ಯಾವುದೂ ಕೂಡ ಈವರೆಗೆ ಕಾರ್ಯಗತಕ್ಕೆ ಬಂದಿಲ್ಲ. ಮೀನು ಮಾರುಕಟ್ಟೆ ಕಟ್ಟಡ ನಿರ್ಮಾಣ ವಿನ್ಯಾಸದ ಬಗ್ಗೆ ಮೀನು ವ್ಯಾಪಾರಸ್ಥರಿಗೆ ಅಸಮಾಧಾನವಿದೆ. ಕಟ್ಟಿರುವ 12 ಮಳಿಗೆಗಳನ್ನು ವ್ಯಾಪಾರಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕಟ್ಟಿಲ್ಲ. ಮೀನು ಮಾರಾಟಕ್ಕೆ ಕುಳಿತುಕೊಳ್ಳುವ ವ್ಯವಸ್ಥೆ ಸರಿಯಾಗಿಲ್ಲ. ಇಲ್ಲಿ ವ್ಯಾಪಾರ ಸಾಧ್ಯವಿಲ್ಲ. ಬರುವ ಜನರಿಗೆ ನಿಂತುಕೊಳ್ಳಲು ಸ್ಥಳಾವಕಾಶವಿಲ್ಲ. ಎದುರು ಬದುರು ಮಳಿಗೆಗಳಿಲ್ಲ ಎನ್ನುತ್ತಾರೆ ದಾಂಡೇಲಿಯ ಮೀನು ವ್ಯಾಪಾರಸ್ಥರು. ಈ ಕುರಿತು ಮಾತನಾಡಿರುವ ದಾಂಡೇಲಿ ಕರವೇ ಅಧ್ಯಕ್ಷ ಪ್ರವೀಣ್ ಕೋಠಾರಿ, ಈ ಮೀನು ಮಾರುಕಟ್ಟೆ ಸುಸಜ್ಜಿತವಾಗಿದೆ. ಆದರೆ ಕೆಲ ತಾಂತ್ರಿಕ ಕಾರಣಗಳಿಂದ ಇದು ಬಳಕೆಯಾಗ್ತಿಲ್ಲ. ಸ್ಥಳೀಯ ಮೀನು ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದು ನಿರ್ಮಾಣವಾಗಿಲ್ಲ ಎಂಬ ಆಕ್ಷೇಪವಿದೆ. ಈ ಬಗ್ಗೆ ನಾವು ಹಲವು ಬಾರಿ ಆಡಳಿತದ ಗಮನಕ್ಕೂ ತಂದಿದ್ದೇವೆ. ಸಂಬಂಧಪಟ್ಟವರು ಕೂಡ ತಕ್ಷಣ ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಹೇಳಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಾಣವಾಗುತ್ತಿರುವ ಈ ಮೀನು ಮಾರುಕಟ್ಟೆ ಸುಸಜ್ಜಿತವಾಗಿದೆ. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಇದು ಬಳಕೆ ಆಗುತ್ತಿಲ್ಲ. ಸ್ಥಳೀಯ ಮೀನು ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ರೀತಿ ಇದು ನಿರ್ಮಾಣವಾಗಿಲ್ಲವೆಂದು ಅಪೇಕ್ಷವಿದೆ. ಈ ಬಗ್ಗೆ ನಾವು ಹಲವು ಬಾರಿ ಆಡಳಿತ ಗಮನಕ್ಕೂ ತಂದಿದ್ದೇವೆ. ಸಂಬಂಧಪಟ್ಟವರು ಕೂಡ ಈ ತಕ್ಷಣ ಈ ಬಗ್ಗೆ ಗಮನ ಹರಿಸಿ ತಮ್ಮ ಸಮಸ್ಯೆ ಪರಿಹರಿಸಬೇಕೆಂದು 1/2 ಕೋಟಿ ವೆಚ್ಚದಲ್ಲಿರೋ ನಿರ್ಮಾಣವಾಗುತ್ತಿರುವ ಈ ಕಟ್ಟಡ ಸದ್ಬಳಕೆಯಾಗಬೇಕೆಂದು ವಿನಂತಿಸುತ್ತೇವೆ. ಹಣ ಪಡೆದು ಕೇವಲ ವಿವಿಧ ಕಾರ್ಯಗಳಿಗೆ ಬಾಡಿಗೆ ನೀಡುವ ಕಲ್ಯಾಣ ಮಂಟಪಗಳ ನಡುವೆ ಶಿರಸಿ ನಗರದ ತೋಟಗಾರರ ಕಲ್ಯಾಣ ಮಂಟಪ ಮಾದರಿ ಎನಿಸಿಕೊಳ್ಳುತ್ತಿದೆ. ತಿಂಗಳುಗಳ ಕಾಲ ತಾಲೂಕು ಆರೋಗ್ಯ ವಿಭಾಗಕ್ಕೆ ಕಲ್ಯಾಣ ಮಂಟಪವನ್ನು ಲಸಿಕೆ ಹಾಕಲು ಉಚಿತವಾಗಿ ನೀಡಿ ಕೋವಿಡ್ನಂತಹ ಸಂದರ್ಭದಲ್ಲಿ ಜನರ ಬೆನ್ನಿಗೆ ನಿಂತ ಈ ಕಲ್ಯಾಣ ಮಂಟಪದ ಕಾರ್ಯ ಹೆಮ್ಮೆಯದ್ದಾಗಿದೆ. ಶಿರಸಿ ನಗರದ ತೋಟಗಾರ ಕಲ್ಯಾಣ ಸಂಘದ ವತಿಯಿಂದ ನಡೆಸಲಾಗುವ ತೋಟಗಾರರ ಕಲ್ಯಾಣ ಮಂಟಪವನ್ನ ತಿಂಗಳುಗಳ ಕಾಲ ಉಚಿತವಾಗಿ ಲಸಿಕಾ ಕೇಂದ್ರವನ್ನಾಗಿ ಮಾರ್ಪಾಟು ಮಾಡಲು ತಾಲೂಕಾ ಆರೋಗ್ಯ ವಿಭಾಗಕ್ಕೆ ಅವಕಾಶ ನೀಡಲಾಗಿದೆ. ಈಗಾಗಲೇ ಕಳೆದ 1 ವಾರದಿಂದ ಲಸಿಕಾ ಅಭಿಯಾನವೂ ಸಹ ನಡೀತಾ ಇದೆ. ಶಿರಸಿ ನಗರ ಆರೋಗ್ಯ ಕೇಂದ್ರದಲ್ಲಿ ಆಗುತ್ತಿದ್ದ ಒತ್ತಡವನ್ನ ಕಡಿಮೆ ಮಾಡಲು ತೋಟಗಾರ ಕಲ್ಯಾಣ ಮಂಟಪದಲ್ಲಿ ಲಸಿಕಾ ಕೇಂದ್ರವನ್ನ ತೆರೆದು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗಿದೆ. ಕೋವ್ಯಾಕ್ಸಿನ್ ಬಗ್ಗೆ ಶಿರಸಿಯಲ್ಲಿ ಭಾಳಷ್ಟು ತೊಂದರೆ ಇತ್ತು. ಅದ್ರ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಥ ವಿಷಯ. ಶಿರಸಿ ಪಂಡಿತ್ ಜನರಲ್ ಹಾಸ್ಪಿಟ್ಲಲ್ಲಿ
ತುಂಬಿದ ಒಂದು ಈ ಕೋವಿಡ್ ಟೆಸ್ಟಿನ ಬದಿಯಲ್ಲೇ ಈ ಕೋವ್ಯಾಕ್ಸಿನ್ ಇಂಜೆಕ್ಷನ್ ತಗೊಳ್ಳುವಂಥ ಅತಿ ಹೆಚ್ಚಿಗೆ ವಯಸ್ಸಾದವರು ಬಂದು ನಿಂತಿದ್ರು. ಅದನ್ನು ನಾವು ಗಮನಗೊಂಡು ಇಲ್ಲಿ ಇಬ್ಬರು ಒಂದೇ ಬದಿಯಲ್ಲಿ ಇರಬಾರ್ದು ಅನ್ನೋ ಒಂದು ವಿಷಯಕ್ಕೆ ನಮ್ಮ ಸಭಾಧ್ಯಕ್ಷರು ಗಮನಕ್ಕೆ ಹಾಗೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹೆಬ್ಬಾರವರಿಗೆ ತಿಳಿಸಿದ ನಂತರ ಅವರು ನೀವು ಬೇರೆ ಕಡೆ ವ್ಯವಸ್ಥೆ ಮಾಡಿಸಿ ಅಂದಾಗ ನಾವು ಆ ಎದುರುಗಡೆ ಚರ್ಚ್ ಕಮ್ಯುನಿಟಿ ಹಾಲ್ ಏನಿದೆ ಅಲ್ಲಿ ಪಾದ್ರಿಯವರಿಗೆ ಭೇಟಿಯಾಗಿ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಮಾನ್ಯ ತಹಸೀಲ್ದಾರರು ಮತ್ತು THO ವಿನಾಯಕ್ ಭಟ್ರು ಅವ್ರ ಜೊತೆಗೂಡಿ ನಾವು ಆ ವ್ಯಾಕ್ಸಿನ್ ಸೆಂಟರ್ ಅಲ್ಲಿರುವಂಥದ್ದನ್ನು ಎದುರು ಕಮ್ಯುನಿಟಿ ಹಾಲ್ಗೆ ಸ್ಥಳಾಂತರ ಮಾಡಿದ್ವಿ. ಇನ್ನು ತೋಟಗಾರರ ಕಲ್ಯಾಣ ಮಂಟಪದಲ್ಲಿ ವರ್ಷ ಪೂರ್ತಿ ಮದುವೆ ಮುಂಜಿಯಂತಹ ಶುಭ ಕಾರ್ಯಗಳು ನಡೆಯುತ್ತಿದ್ವು. ಆದರೆ ಕಳೆದ 2-3 ತಿಂಗಳಿನಿಂದ ಕೊರೋನಾ ಹಿನ್ನೆಲೆಯಲ್ಲಿ ಎಲ್ಲವೂ ರದ್ದಾಗಿದ್ವು. ಇದರಿಂದ ಕಲ್ಯಾಣ ಮಂಟಪ ಖಾಲಿ ಹೊಡಿತಾ ಇತ್ತು. ಹೀಗಾಗಿ ಕಲ್ಯಾಣ ಮಂಟಪವನ್ನ ಜನಸೇವೆಗೆ ಬಳಸಬಹುದು ಎಂದು ಕಲ್ಯಾಣ ಮಂಟಪದ ಅಧ್ಯಕ್ಷ MP ಹೆಗಡೆ ಬೊಪ್ಪನಹಳ್ಳಿ ಹಾಗೂ ಕಾರ್ಯದರ್ಶಿ SM ಹೆಗಡೆ ಮಾನಿಮನೆ ಲಸಿಕೆ ಹಾಕಿಸಿಕೊಳ್ಳಲು ಉಚಿತವಾಗಿ ನೀಡಿದರು. ವಿಶಾಲವಾದ ವ್ಯಾಪ್ತಿಯನ್ನ ಹೊಂದಿರುವ ಕಲ್ಯಾಣ ಮಂಟಪ ಕಳೆದ 1 ವಾರದಿಂದ 2,000ಕ್ಕೂ ಅಧಿಕ ಜನರಿಗೆ ಲಸಿಕೆ ನೀಡಲಾಗಿದ್ದು, ಅಗತ್ಯ ಬಿದ್ದಲ್ಲಿ ತಿಂಗಳ ನಂತರವೂ ಕಲ್ಯಾಣ ಮಂಟಪ ಉಚಿತವಾಗಿ ನೀಡುವ ಬಗ್ಗೆ ಪರಿಶೀಲನೆ ಮಾಡೋದಾಗಿ ಪ್ರಮುಖರು ತಿಳಿಸಿದ್ರು. ಸರ್ಕಾರ ಏನು ಈ ಕೋವಿಡ್-19 ಹಿನ್ನೆಲೆಯಲ್ಲಿ ಒಂದು ಲಸಿಕಾ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಇದಕ್ಕೆ ನಮ್ಮ ಸ್ವಯಂ ಸೇವಾ ಸಂಸ್ಥೆಯಾದಂಥ ತೋಟಗಾರರ ಕಲ್ಯಾಣ ಸಂಘದಿಂದ ನಾವು ಕೂಡ ಸ್ಪಂದನೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಲಸಿಕಾ ಅಭಿಯಾನಕ್ಕೆ ಸ್ಥಳಾವಕಾಶವನ್ನು ನಮ್ಮ ಸಂಸ್ಥೆಯ ಆವಾರದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದರಿಂದ ಆದ್ಯತಾ ಗುಂಪಿನ ಬಹಳಷ್ಟು ಜನರಿಗೆ ಹಾಗೂ 18 ವರ್ಷಕ್ಕೆ ಮೇಲ್ಪಟ್ಟು ಯುವಕರಿಗೆ ಏನು ಜನದಟ್ಟಣೆಯಲ್ಲಿ ಒತ್ತಡದಲ್ಲಿ ಲಸಿಕೆಯನ್ನು ತಗೊಳ್ಳುವಂಥ ಸಂದರ್ಭ ಇತ್ತು, ಅದನ್ನು ಸರಳಗೊಳಿಸುವ ಉದ್ದೇಶಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ತುಂಬ ಜನರಿಗೆ ಪ್ರಯೋಜನ ಆಗಿದೆ. ಈ ರೀತಿಯ ಒಂದು ಸಮಾಜ ಸೇವೆಯ ಕೆಲಸದಲ್ಲಿ ನಮ್ಮ ಸಂಸ್ಥೆ ಸದಾ ಮುಂದಿರ್ತಿದೆ. ಈ ಒಂದು ಅಭಿಯಾನಕ್ಕೆ ಸ್ಪಂದನೆಯನ್ನು ಕೂಡ ನಾವು ಸಾಕಷ್ಟು ರೀತಿಯಲ್ಲಿ ನೀಡಲಿಕ್ಕೆ ಸಿದ್ಧರಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಒಟ್ಟಾರೆಯಾಗಿ ತೋಟಗಾರ ಕಲ್ಯಾಣ ಮಂಟಪದಿಂದ ಸಾಮಾಜಿಕ ಕೆಲಸಕ್ಕೆ ಒತ್ತು ನೀಡಲಾಗ್ತಿದ್ದು, ಜನರಿಗೆ ಲಸಿಕೆಯ ಅಗತ್ಯ ಮನಗಂಡು ಸಹಕಾರ ನೀಡಲಾಗ್ತಿದೆ. ಎಲ್ಲವೂ ಹಣಕ್ಕಾಗಿಯೇ ಮಾಡಬೇಕು ಎನ್ನುವವರ ಮಧ್ಯದಲ್ಲಿ ತೋಟಗಾರ ಕಲ್ಯಾಣ ಮಂಟಪದ ಕಾರ್ಯ ಶ್ಲಾಘನೀಯವಾಗಿದೆ. ರಾಜು ಕಾನ್ಸೂರ್, ಶಿರ್ಸಿ. ಕೋವಿಡ್ನಿಂದಾಗಿ ಹಳ್ಳಿಯ ಸಣ್ಣ ಪುಟ್ಟ ಚಹಾದ ಹೋಟೆಲ್ ನಡೆಸುವವರ ಕತೆ ಚಿಂತಾಜನಕವಾಗಿದೆ. ರಸ್ತೆಯಂಚಿನಲ್ಲಿ ಬಾಗಿಲು ತೆರೆದು ಬಿಸಿ ಬಿಸಿ ಚಹಾ ಸೇವನೆಗೆ ಅವಕಾಶ ಮಾಡಿಕೊಡ್ತಿದ್ದ, ಕಟ್ಟೆ ಮೇಲೆ ಕುಳಿತು ಒಂದಿಷ್ಟು ಹರಟೆಗೆ ಅನುಕೂಲ ಮಾಡಿಕೊಡ್ತಿದ್ದ ಹಳ್ಳಿ ಹೋಟೆಲ್ಗಳು ಕಳೆದ 2 ವರ್ಷಗಳಿಂದ ಕೋವಿಡ್ ಅಲೆಗೆ ಸಿಲುಕಿ ಚಪ್ಪಡಿಯಾಗಿದೆ. ಕೋವಿಡ್ ಮಹಾಮಾರಿಯು ಹಳ್ಳಿ ಹೋಟೆಲಿನ ಚಹಾದ ಗಮಲು ಇನ್ನೆಷ್ಟು ದಿನ ಮರೆಯಾಗಿಸುತ್ತದೆಯೋ ಎನ್ನುವ ಬೇಸರ ಚಹಾ ಸ್ವಾದ ಬಲ್ಲವರಿಗೆ ಕಾಡುವಂಥದ್ದಾಗಿದೆ. ಹಳ್ಳಿಯ ಹೋಟೆಲ್ಗಳೆಂದ್ರೆ ಅದು ಚಹಾ ನೀಡುವ ತಾಣವೊಂದೇ ಅಲ್ಲ, ಬದಲಾಗಿ ಚರ್ಚೆಯ ಕಟ್ಟೆ ಇದ್ದಂತೆ. ದುಡಿದು ಬಂದವರೆಲ್ಲ 1 ಕಪ್ ಚಹಾ ಕುಡಿದು ಬರೋಣವೆಂದು ಮನೆಯಿಂದ ಹೊರಟವರು ಒಂದಿಷ್ಟು ಕಾಲ ಹೋಟೆಲ್ ಬಳಿ ಕುಳಿತು ಊರಿನ ಸಮಾಚಾರಗಳನ್ನೆಲ್ಲ ತಮ್ಮ ಹರಟೆಯ ಕಟ್ಟಿಯೊಳಗೆ ತಂದಿಟ್ಟುಕೊಳ್ತಾರೆ. ಅತ್ತ ಹೋಟೆಲ್ ಮಾಲೀಕನೂ ಸಹ ಸುದ್ದಿ ಕೇಂದ್ರದಂತೆ ಆಗಿಬಿಡ್ತಾನೆ. ಸುತ್ತಮುತ್ತಲಿನ ಊರಿನಲ್ಲಿ ಏನೇ ಸಂಭವಿಸಿದ್ರೂ ಕೂಡ ತಕ್ಷಣವೇ ಚಹಾದ ಅಂಗಡಿಯವನಿಗೆ ಫೋನ್ ಮಾಡಿದ್ರೆ ಸಾಕು, ನಿಖರ ಮಾಹಿತಿ ತಕ್ಷಣ ಸಿಕ್ಕಿಬಿಡುತ್ತದೆ. ಹೊರ ಊರಿನಿಂದ ಹೊಸ ಹೊಸ ವಿಷಯಗಳನ್ನ ಹೊತ್ತು ತರುವ ಮಂದಿ ಅಂಗಡಿಯಲ್ಲಿ ಅದನ್ನ ಬಿತ್ತರಿಸಿ ಹೋಗ್ತಾರೆ. ಅದು ಊರು ತುಂಬಾ ಹೋಟೆಲ್ ಮೂಲಕ ಪ್ರಸಾರವಾಗ್ತದೆ. ಅಷ್ಟೇ ಅಲ್ಲ, ಯಡಿಯೂರಪ್ಪ, ಕುಮಾರಸ್ವಾಮಿ, ಸಿದ್ದರಾಮಯ್ಯರಿಂದ ಹಿಡಿದು ಮೋದಿಯವರೆಗೂ ಹೋಟೆಲ್ನ ಚರ್ಚೆಯಲ್ಲಿ ಒಂದು ಸುತ್ತು ಬಂದು ಹೋಗ್ತಾರೆ. ಹಳ್ಳಿ ಹೋಟೆಲ್ಗಳಲ್ಲಿ ಕಂಡುಬರುವ ಮಂದಿಯೆಲ್ಲ ಚಹಾ ಕುಡಿಯೋದಕ್ಕೆ ಬರ್ತಾರೆ ಎಂದರ್ಥವಲ್ಲ. ಒಂದಿಷ್ಟು ಜನ ಕುಡಿದು ಚರ್ಚೆಯಲ್ಲಿ ತೊಡಗಿದ್ರೆ ಇನ್ನೊಂದಿಷ್ಟು ಜನ ಚರ್ಚೆಯಿಂದ ಹೊರಬರುವಂತಹ ಹೊಸ ಹೊಸ ವಿಷಯಗಳನ್ನ ತಿಳಿದುಕೊಳ್ಳುವ ಕುತೂಹಲದಲ್ಲಿ ಕುಳಿತಿರ್ತಾರೆ. ಮೊದಲೇನೋ ಜನ ಎಲ್ಲ ಬರ್ತಿದ್ರು, ಈಗ ಜನನೂ ಯಾರು ಬರ್ತಾ ಇಲ್ಲ. ಎಲ್ಲ ಬಂದಾಗೋದ್ರಿಂದ ನಮ್ಗೆ ಭಾಳ ಸಮಸ್ಯೆ ಆಗ್ತಿದೆ, ಕಷ್ಟ ಆಗಿದೆ. ಮತ್ತೆ ಈ ಗೌರ್ಮೆಂಟ್ ಅವರು ಕೂಲಿಗಾರರು ಅವರಿಗೆ ಇವರಿಗೆಲ್ಲರೂ ಒಟ್ಟು ಪ್ಯಾಕೇಜ್ ಘೋಷಣೆ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಅಂಗಡಿಕಾರರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋರಿಗೆ ಏನೂ ಘೋಷಣೆ ಮಾಡ್ತಾ ಇಲ್ಲ. ಮತ್ತೆ ನಾವು ಈ ಲಾಕ್ಡೌನ್ ಇಂದ ಬಹಳ ಸಮಸ್ಯೆ ನಮ್ಮ ಜೀವನದಲ್ಲಿ ನಂಬ್ಕೊಂಡೇ ಇರ್ತಾರೆ ಎಲ್ಲ. ಸ್ವಲ್ಪ ಗೌರ್ಮೆಂಟ್ ಅವರು ನಮ್ಮ ಸೈಡ್ ಸ್ವಲ್ಪ ನಿಗಾ ವಹಿಸಬೇಕಾಗಿ ವಿನಂತಿಸ್ತೇನೆ. ಮಕ್ಕಳು ಮರಿ ತಂದೆ ತಾಯಿ ಆಯ್ತು ಎಲ್ಲರೂ.
ಏನೇ ಹೇಳಿ ಎಷ್ಟೇ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗಳಿಗೆ ಹೋಗಿ ಒಂದು ಚಹಾಗೆ 100ರಿಂದ 150 ರೂಪಾಯಿ ಕೊಟ್ಟು ಕುಡಿದ್ರೂ ಕೂಡ ನಮಗೆ ಹಳ್ಳಿಯ ಅಂಗಡಿಯ ಕಟ್ಟಿಯ ಮೇಲೆ ಕುಳಿತು 5 ರೂಪಾಯಿ 10 ರೂಪಾಯಿಯ ಚಹಾದ ಗುಟುಕನ ಸುರ್ರೆಂದು ಕುಡಿದಷ್ಟು ಸಂತೃಪ್ತಿ ಭಾವನೆ ಸಿಗೋದಿಲ್ಲ. ಸದ್ಯದ ಮಟ್ಟಿಗೆ ಇವೆಲ್ಲ ಆಸೆಗಳಿಗೆ ಕೋವಿಡ್ ಸಂಪೂರ್ಣ ಬ್ರೇಕ್ ಹಾಕಿಬಿಟ್ಟಿದೆ. ಹಳ್ಳಿಯ ಚಹಾದ ಹೋಟೆಲ್ಗಳು ಬಾಗಿಲು ಮುಚ್ಚಿವೆ. ಅಂಗಡಿಯ ಕಟ್ಟಿಯ ಮೇಲೆ ಕುಳಿತು ಮಾತನಾಡುವ ಜನ ಕಾಣಸಿಗುತ್ತಿಲ್ಲ. ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇಲ್ಲ. ಚಹದ ಅಂಗಡಿ ಮಾಲೀಕರ ಬದುಕು ದುಸ್ತರವಾಗ್ತಿದೆ. ಆದಷ್ಟು ಬೇಗ ಕೋವಿಡ್ ಸಂಪೂರ್ಣ ತೊಲಗಿ ಹಳ್ಳಿಯ ಚಹದ ಹೋಟೆಲ್ಗಳ ಮುಂದೆ ಮೊದಲಿನ ರೀತಿಯಲ್ಲಿ ಚರ್ಚೆಗಳು ಶುರುವಾಗಲಿ ಎಂದು ಆಶಿಸೋಣ. ಅಕ್ಷಯ್ ಶೆಟ್ಟಿ, ರಾಮನಗುಳಿ, ಅಂಕೋಲಾ. ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು. ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ, ಕೋವಿಡ್ ನಿಯಮವನ್ನು ಪಾಲಿಸೋಣ. ನಮಸ್ಕಾರ. ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಅನ್ನ ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.